ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪಾವಗಡ ದೇವರಹಟ್ಟಿ ಗ್ರಾಮದಲ್ಲಿ ಬೋರ್ವೆಲ್ ಕೇಬಲ್ ಸ್ಟಾರ್ಟರ್ ಕಳವು. ಪಾವಗಡ ತಾಲೂಕಿನ ನಿಡಗಲ್ ಹೋಬಳಿ ವ್ಯಾಪ್ತಿಯ ದೇವರಹಟ್ಟಿ ಗ್ರಾಮದಲ್ಲಿ ಬುಧವಾರ ತಡರಾತ್ರಿ ಅಪರಿಚಿತ ಕಿಡಿಗೇಡಿಗಳು ಬೋರ್ವೆಲ್ ಸ್ಟಾರ್ಟರ್ ಹಾಗೂ ಕೇಬಲ್ಗಳನ್ನು ಕತ್ತರಿಸಿ ಕಳ್ಳತನ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ. ಗ್ರಾಮದ ಸರ್ವೆ ನಂಬರ್ 145/5ರಲ್ಲಿ ರಂಗಯ್ಯ ಎಂಬ ರೈತನ ತೋಟದಲ್ಲಿ ಟೊಮ್ಯಾಟೊ ಹಾಗೂ ಅಡಿಕೆ ಗಿಡಗಳಿಗೆ ಬೋರ್ವೆಲ್ ಮೂಲಕ ನೀರು ಪೂರೈಕೆ ಮಾಡಲಾಗುತ್ತಿದ್ದು, ಆದರೆ ದುಷ್ಕರ್ಮಿಗಳು ಬೋರ್ವೆಲ್ನ ಸ್ಟಾರ್ಟರ್ ಮತ್ತು ಕೇಬಲ್ಗಳನ್ನು ಕತ್ತರಿಸಿ ಕೊಂಡೊಯ್ದಿರುವುದರಿಂದ ಬೆಳೆಗಳಿಗೆ ನೀರು ಹಾಯಿಸಲು ಸಾಧ್ಯವಾಗದ ರೈತರಿಗೆ ತೊಂದರೆ ಉಂಟಾಗಿದೆ. ಗ್ರಾಮೀಣ ಭಾಗಗಳಲ್ಲಿ ಇತ್ತೀಚೆಗೆ ರೈತರ ಜಮೀನುಗಳಲ್ಲಿರುವ ಬೋರ್ವೆಲ್, ಮೋಟಾರ್, ಸ್ಟಾರ್ಟರ್ ಹಾಗೂ ಕೇಬಲ್ ವೈರ್ಗಳ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಕಳ್ಳರು ಕೇಬಲ್ಗಳಲ್ಲಿರುವ ತಾಮ್ರದ ವೈರ್ಗಳಿಗಾಗಿ ಇಂತಹ ಕೃತ್ಯಗಳಿಗೆ ಮುಂದಾಗುತ್ತಿದ್ದು, ಇದರಿಂದ ರೈತರಿಗೆ ಆರ್ಥಿಕ ನಷ್ಟದ ಜೊತೆಗೆ ಬೆಳೆ ನಷ್ಟವೂ ಉಂಟಾಗುತ್ತಿದೆ. ಪಾವಗಡ ತಾಲೂಕಿನಲ್ಲಿ ಇಂತಹ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಪೊಲೀಸರು ರಾತ್ರಿ ಗಸ್ತು ಹೆಚ್ಚಿಸಿ ಕಳ್ಳರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ. ವರದಿ ರಾಮಪ್ಪ ಸಿಕೆಪುರ, ಪಾವಗಡ, ಕಲ್ಪತರು ನ್ಯೂಸ್. ಅನುಮಾನ ಅಂತ ಏನಿಲ್ಲ, ಅದು ಮಾಡಿರೋದು ನಮ್ಗೆ ಹೇಳಕ್ಕೆ ಬರೋಲ್ಲ. ರಾತ್ರಿ ಕರೆಂಟು ನೈಟ್ ಟೈಮ್ ಕರೆಂಟ್ ಕೊಡೋರು, ನಾವು ಡೈಲಿ ಆಟೋ ಸ್ವಿಚ್ಚು ಹಾಕ್ತಿರಲಿಲ್ಲ, ಬಂದು ಎತ್ಕೊಂಡು ಹೋಗ್ತಿದ್ವಿ. ಈ ಮಳೆ ಬಂದ ಉದ್ದೇಶ ಸ್ವಲ್ಪ ಯಾವತ್ತು ಏನೋ ಅಷ್ಟೊಂದು ಪ್ರಾಬ್ಲಮ್ ಇರಲಿಲ್ಲ ನೀರೊಂದು. ಬೆಳಗ್ಗೆ ಎತ್ಕೊಂಬನ್ನಿ ಅಂತಂದು ಸುಮ್ಮನಾಗಿ ಬೆಳಗ್ಗೆ 6 ಗಂಟೆ ಕರೆಂಟು ಬಂದು ನೋಡಿದಾಗ ಸ್ಟಾರ್ಟ್ರು ಬೀಗ ಎಲ್ಲ ಸ್ಟಾರ್ಟ್ರು ಡಬ್ಬ ಮುರಿ ಹಾಕಿ ಸ್ಟಾರ್ಟ್ರು ಕೇಬಲ್ ಎಲ್ಲ ಕಟ್ ಮಾಡ್ಕೊಂಡು ತಗೊಂಡ್ವಿ. ಸಿಕೆಪುರ ಪಂಚಾಯತಿ, ದೇವರಹಟ್ಟಿ ಗ್ರಾಮ, 143/5 ಸರ್ವೆ ನಂಬರು. ಅದರಲ್ಲಿ ಕಳ್ತನ ಆಗಿದೆ. ಉದ್ದೇಶಪೂರ್ವಕವಾಗಿ ಬೆಳಿಗ್ಗೆ 6 ಗಂಟೆ ಗೊತ್ತಾಯ್ತು. ಬೆಳಿಗ್ಗೆ 6 ಗಂಟೆ ಕರೆಂಟ್ ನಮಗೆ ಕರೆಂಟ್ ಎತ್ತಕ್ಕೆ ಬಂದು ನೋಡಿದಾಗ ಗೊತ್ತಾಯ್ತು. ನಾವು ನೋಡಿ ನೀವು ಏನೇನು ಬೆಳೆ ಇಡ್ತಿದ್ರ? ನಾವು ಅಡಿಕೆ ಗಿಡ ಇಟ್ಟಿದ್ದೀವಿ, ಹೂವಿನ ತೋಟ ಐತೆ, ಈಗೆಲ್ಲ ಒಣಗ್ತೈತೆ. ಅರ್ಜೆಂಟು ಸ್ಟಾರ್ಟರ್ ತಂದು ಹಾಕೋದು ನಮ್ಮಲ್ಲಿ ಶಕ್ತಿ ಇಲ್ಲ. ಈ ಥರ ಉದ್ದೇಶಪೂರ್ವವಾಗಿ ಈ ಥರ ಮಾಡ್ತಾಯಿದ್ದಾರೆ. ನಾವಿರೋರು ಒಬ್ಬೊಬ್ಬರು ನೈಟ್ ಟೈಮ್ ಓಡಾಡೋದು, ಇನ್ನೂ ಏನೇನು ಮಾಡ್ತಾರಮ್ಮ ನಮಗೆ ಭಯ ಸುತ್ಕೊಂಡಿರ್ತೀವಿ. ಕರೆಂಟ್ ಆನ್ ಮಾಡೋಕ್ಕೆ ಬಂದು ನೋಡೋದ್ರಾಗ ಏನಿರಲಿ ಎಲ್ಲ ಕಟ್ ಮಾಡ್ಕೊಂಡು ಹೋಗಿದ್ರು. ನಾನು ನೋಡಿಲ್ಲೇ ಕೂತ್ಕೊಬಿಟ್ಟೆ. ಇನ್ನು ಮುಂದೆ ಏನು ಮಾಡ್ತಾರೋ ನಮಗೆ ಗೊತ್ತಿಲ್ಲ. ನಮ್ಮನ್ನ ಇಲ್ಲಿರೋ ಪರಿಸ್ಥಿತಿ ಇಲ್ದಂಗೆ ಮಾಡ್ತಾರೆ. ನಮಗೆ ಭಯ ಸುತ್ಕೊಂಡು ಇಲ್ಲಿಗೆ ಹೋಗ್ರಿ, ಇಲ್ಲೇ ಒಂದು ಹತ್ರ ಕೂತ್ಕೊಂಡಿದ್ದೀನಿ. ಹೂವು ಹಾಕಿದ್ದೀವಿ, ಅಡಿಕೆ ಗಿಡ ಹಾಕಿದ್ದೀವಿ, ಎಲ್ಲ ಒಣಗೋಗ್ತೈತೆ. ಬೆಳಗ್ಗೆ ಬಂದರೆ ಹಿಂಗಾಗಿತ್ತು. 6 ಗಂಟೆಗೆ ಬಂದೆ ನಾನಿದ್ದು. ಕರೆಂಟ್ ಆನ್ ಮಾಡೋಣ ಅಂದ್ರೊಳಗೆಲ್ಲ ಏನೂ ಇರಲಿಲ್ಲ, ಎಲ್ಲ ಕಿತ್ಕೊಂಡು ಹೋಗಿದ್ರು. ಇಲ್ಲೇ ಗೋಳಾಡ್ತಾ ಹೊಲ್ದ ಹತ್ರ ಇಲ್ಲೇ ಕೂತ್ಕೊಬಿಟ್ಟಿದ್ದೀನಿ.